ಚಿಕ್ಕೋಡಿ ಲೋಕಸಭಾದ ಪ್ರತಿಷ್ಠಿತ ಕ್ಷೇತ್ರವಾದ ಕುಡ್ಚಿ ಮತಕ್ಷೇತ್ರಕ್ಕೆ ಬಂದಾನ ಜವಾರಿ ಖಡಕ್ ಕಾಕ. ಈಗ ಇಲ್ಲಿ ಸಮೀಕ್ಷೆ ಮಾಡೋಕೆ ಬಂದಾನ. ನಾವು ಈಗ ಬಂದೀವಿ, ಇಲ್ಲಿಂದ ಚಿಕ್ಕೋಡಿ ಮಾಡಿದ್ದೀವಿ, ರಾಯಬಾಗ ಮಾಡಿದ್ದೀವಿ, ಹಾರುಗಿರಿ ಮಾಡಿದ್ದೀವಿ, ಪ್ರತಿಯೊಂದು ಜನಾಭಿಪ್ರಾಯ ಸಂಗ್ರಹ. ಈಗ ಬಂದೀವಿ ನಾವು ಕುಡ್ಚಿ ಮತಕ್ಷೇತ್ರಕ್ಕೆ. ಇಲ್ಲಿ ಕುಡ್ಚಿ ಮತಕ್ಷೇತ್ರದಲ್ಲಿ ಕೆಲವು ಮಹಾನುಭಾವರು ಇದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಮಾತಿಂದ ಕೇಳೋಣ. ಹೇಗೆ ನಡೀತಾ ಇದೆ ಸರ್ ಕುಡ್ಚಿಯಲ್ಲಿ? ಕುರ್ಚಿಯಲ್ಲಿ ಚಲೋ ಐತ್ರಿ. ಕಾಂಗ್ರೆಸ್ದ ಹಾಡು ಚಲೋ ನಡೆದೈತ್ರಿ ಇಲ್ಲಿ. ಮತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರದ್ದು ಕೆಲಸ ಭೀ ಚಲೋ ಇರ್ತಾವ್ರಿ ಇಲ್ಲಿ. ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಈ ಸಲ ಕುರ್ಚಿಯಿಂದ ಬರ್ಬೋದು. क्यों प्रियंका जारकिहोली के बारे में इतना प्यार क्यों? क्या वर्कर लोग हैं सब उनके घर में, मिनिस्टर एक है, सब अच्छा उनका सब फैमिली से बैकग्राउंड अच्छा है और कांग्रेस को अच्छा सपोर्ट है कुर्ची में. कुर्ची में बहुत अच्छा लीड मिलेगा कांग्रेस को. कुर्ची में हम महेंद्र तमन और को 12,000 लीड दिए थे. इस बार 15,000 तक हो जाएगा. सतीश जारकिहोली के काम से बहुत खुश है आप? बहुत काम है, अच्छे लोग हैं, वर्कर है. इस बार थोड़ा अलग सोच मांग रहे, पब्लिक भी हो जाएगा. इस बार कांग्रेस यहाँ से विनर होगी. बोले तो आपका कहना है कुर्ची में प्रियंका जारकिहोली को बहुत लीड मिलेगा और वो 20,000 प्रवेश करेगी. 100% यहाँ से 20,000 लीड मिलेगा उनको. 15 से 20,000 तक लीड. क्या नाम है आपका? मेरा तौफीक वाटे. क्या करते हैं आप? कपड़े का शॉप है हमारा. ಓಕೆ, ಶುಕ್ರಿಯಾ. ವೀಕ್ಷಕರೇ, ಈಗ ನಾವು ಕುಡ್ಚಿ ಮತಕ್ಷೇತ್ರಕ್ಕೆ ಬಂದೀವಿ. ಇದು ಚಿಕ್ಕೋಡಿ ಲೋಕಸಭಾ, ಇದು ಕೊನೆಯ ಸ್ಟೇಜ್ಗೆ ಬಂದಿದ್ದೀವಿ. ಇಲ್ಲಿ ಅಥಣಿ, ಕಾಗವಾಡು, ಹುಕ್ಕೇರಿ ಪ್ರತಿ ಸಮೀಕ್ಷೆಯಲ್ಲಿಯೂ ಸಹಿತ ಕಾಂಗ್ರೆಸ್ ಮೇಲುಗೈ ಸಾಸಾಕತೈತಿ. ಈಗ ಕುಡ್ಚಿ ಮತಕ್ಷೇತ್ರಕ್ಕೆ ಬಂದೇವಿ. ಕುಡ್ಚಿ ಮತದಾರರು ಯಾವ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಈಗಾಗಲೇ ಕೆಲವು ಮತದಾರನ ಕೇಳಿದ್ವಿ ನಾವು. ಎಲ್ಲರೂ ಸಹಿತ ಇವತ್ತು ಸತೀಶ್ ಜಾರಕಿಹೊಳಿಯವರ ಕಾರ್ಯಗಳನ್ನ ಮೆಚ್ತೀವಿ. ನಮಗೆ ಇಲ್ಲಿರುವಂಥ ಲೋಕಸಭಾ ಸದಸ್ಯ ನಮಗೆ ಬಂದಿಲ್ಲ, ನಮ್ಮನ್ನು ಭೇಟಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಕುಡ್ಚಿ ಮತಕ್ಷೇತ್ರದ ಮತದಾರರ ಅಭಿಪ್ರಾಯ ಏನನ್ನೋದು ನೋಡ್ಕೊಂಬರೋಣ ಬನ್ನಿ. नमस्कार अंकल, आपका वोट किसको देंगे? ऐसा बोलने आता नहीं, होने बोलनी है. इसको हमारे दिल को तो उसी देते हैं, हमने मालूम है सब दिल में. ऐसा बोलने नहीं आता. ಯಾವ ಕೊಡೋದಿಲ್ಲ ಇಲೆಕ್ಷನ್ ಟೈಮ್ಗೆ. ನಮ್ಮ ಪಕ್ಷ ಹೋಗೋದು ಕಾಂಗ್ರೆಸ್. ಬಿಜೆಪಿ ಇಲ್ವಾ? ಅಂಕಲ್ ನಮಸ್ಕಾರ. ವ್ಯಾಪಾರ ಚೆನ್ನಾಗಿದೆ. ಇವಾಗ ಇಲೆಕ್ಷನ್ ಬಂತಲ್ಲ ಅಂಕಲ್. ಹಾಂ ರೀ. ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ನಾವು ಕಾಂಗ್ರೆಸ್ ಖಾಯಂ. ಕಾಂಗ್ರೆಸ್ ಯಾಕೆ? ನಾವು ಪೈಲೆ ಹಿಡಿದು ಅದಿದ್ದೀವಿ ರೀ. ಇವಾಗ ಚೇಂಜ್ ಆಗ್ಬೋದಲ್ಲ ಅಂಕಲ್? ಚೇಂಜ್ ಆಗಂಗಿಲ್ಲ ರೀ. ಅದೇ ಯಾಕೆ? ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ? ಏನೋ ನಮ್ಗೆ ಹೆಲ್ಪ್ ಚಲೋ ಮಾಡ್ತಾರೆ ಅವ್ರು. ಬಡ್ರಿಗೆ ಮಾಡ್ತಾರೆ. ಏನು ಹೆಲ್ಪ್ ಮಾಡಿದ್ದಾರೆ ಸರ್? ಏನು ನಮ್ಮ ಮನ್ಯಾಗ ರೊಕ್ಕ ಬರ್ಲಾತ್ತವ್ರಿ, 2,000 ರೇಷನ್ ರೊಕ್ಕ ಬರ್ಲಾತ್ತವ್ರಿ. ಏನು ಇದು ಕಮ್ಮಿ ಐತ್ರಿ. ಮತ್ತು ಬಡ್ರಿಗೆ ಅದ ಖಾಯಂ ರೀ. ಥ್ಯಾಂಕ್ಸ್ ಅಂಕಲ್. ನಮಸ್ಕಾರ. ಇವಾಗ ಇಲೆಕ್ಷನ್ ಬಂತಲ್ಲ ಅಂಕಲ್, ಸೊ ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? कांग्रेस. अरे याके कांग्रेस याके? वही बोल रहा तो कांग्रेस करके बोल रहा ना. ಥ್ಯಾಂಕ್ಸ್ ಸರ್. ಕಾಂಗ್ರೆಸ್ ಯಾಕೆ ಮಾಡೋದು ಅಂದ್ರೆ ಕಾಂಗ್ರೆಸ್ ಮಂದಿ, ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಬಡವ್ರಿಗೆ ಒಳ್ಳೇದು ಕೆಲಸ ಮಾಡಿದ್ದಾರೆ ರೀ. ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿದಾರು. ಯಾರಿಗೆ ಏನು ಮಾಡಿಲ್ಲ ಅನ್ನಂಗಿಲ್ಲ. 2,000 ರೂಪಾಯಿ ಕೊಡ್ಲಾತಿದ್ದಾರೆ, ರೇಷನ್ ಕೊಡ್ಲಾತ್ತಾರೆ. ಮತ್ತು ಯಾವ ಅಂಥದ್ದು ಏನೋ ಅವರು ಮಾಡ್ಲತ್ತಿಲ್ಲ, ಒಳ್ಳೆ ಕೆಲಸ ಮಾಡ್ಲತ್ತಾರ. ನಮಗೆ ಎಲ್ಲರ ಸಪೋರ್ಟ್ ಕಾಂಗ್ರೆಸ್ನವ್ರಿಗಿದೆ. ನಾವು ಕಾಂಗ್ರೆಸ್ ತರವ್ರ ಮ್ಯಾಲಾದ್ರೆ ಕಾಂಗ್ರೆಸ್ ಕೂತ ತಿಳ್ಕೊರಿ. ನಮಗೆ ಎಲ್ಲರಿಗೆ ಬಡವ್ರಿಗೆ ಎಲ್ಲ ಸಹಾಯ ಮತ್ತು ಹೆಚ್ಚು ಆಗ್ತೈತೆ ರೀ. ಇದಕ್ಕಿಂತ ಮತ್ತು ಅವ್ರು ಹೆಚ್ಚು ಸಹಾಯ ಮಾಡ್ತಾರೆ. ಬಿಜೆಪಿ ಅವ್ರು ಮಾಡಲ್ಲ ಅಂತಾರಂತೆ. ಏನು ಮಾಡೋಂಗಿಲ್ಲ, ಬರೀ ಆಶ್ವಾಸನೆ ಕೊಟ್ಟು ಹೋಗಿಬಿಡ್ತಾರೆ ರೀ. ನಾವು ನಿಮ್ಗೆ ಹಂಗೆ ಮಾಡ್ತೀವಿ, ನಿಮಗೆ ಹಿಂಗೆ ಮಾಡ್ತೀವಿ, ನಿಮ್ಗೆ ಇದನ್ನು ಮಾಡ್ತೀವಿ, ಬಡವರು ಎಲ್ಲ ತೆಗಿತೀವಿ, ಶ್ರೀಮಂತ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ 8 ಲಕ್ಷ ಹಾಕ್ತೀವಿ, 8 ಲಕ್ಷ ಯಾರಿಗೆ ಹಾಕ್ಯಾರ ಹೇಳ್ರಲ್ಲ ರೀ. ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ದುಡ್ಡು ಹಾಕಿದ್ದಾರೆ ಹೇಳ್ರಿ. ಮೋದಿ ಸರ್ಕಾರ ಹೇಳ್ತೈತ್ರಿ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಏನೋ ಮಾಡಿಲ್ಲ ರೀ. ನಮಗೆ ಮಾಡಿದವರು ಎಲ್ಲ ಚಲೋ ಅಂದರೆ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಮ್ಯಾಲೆ ಕೂತದ ತಿಳ್ಕೊರಿ. ನಮ್ಮ ಇಂಡಿಯಾ ಎಲ್ಲ ಭಾರತ ದೇಶ ಎಲ್ಲ ಸಂಪೂರ್ಣ ಬಡವರು ಅನ್ನೋದು ಹೋಗಿಬಿಡ್ತೈತ್ರಿ. ನಮ್ಮ ರಾಹುಲ್ ಗಾಂಧಿ ಅವರ ಅಷ್ಟು ಒಳ್ಳೆ ಕೆಲಸ ಯಾರೂ ಮಾಡಾಕತ್ತಿಲ್ಲ ರೀ. ಸಿದ್ದರಾಮಯ್ಯನೂ ಚಲೋ ಕೆಲಸ ಮಾಡ್ಲತ್ತಾರ ರೀ. ಡಿ ಕೆ ಶಿವಕುಮಾರು ಚಲೋ ಮಾಡ್ಲತ್ತಾರ ರೀ. ಅವ್ರು ಎಲ್ಲರಿಗೆ ಬಡವ್ರಿಗೆ ನೋಡ್ಲತ್ತಾರ ರೀ.
ಬಡವ್ರು ಮೇನ್ ಇದ್ದಿದ್ದು ಬಡವ್ರಿ, ಕೂಲಿ ಕೆಲಸ ಮಾಡಿ ತಿನ್ನೋರಿಗೆ ನೋಡ್ಲತ್ತಾರು ಬಡವ್ರಿಗೆ ಕಾಂಗ್ರೆಸ್ ಪಕ್ಷನವರು. BJPನವ್ರು ಏನೂ ಮಾಡಿಲ್ಲ. ಮಾಡಿದಾರಲ್ಲ ಅಂಕಲ್, ಅವರು ಮಾಡಿದ್ದಾರೆ ತಮ್ಮ ಊರಾಗ ಮಾಡ್ಕೊಂಡಾರೆ ಮೇಡಮ್, ತಮ್ಮ ಊರಾಗ ಮಾಡ್ಕೊಂಡಾರೆ. ನಮ್ಮ ಈ ಕಡೆ ಏನು ಮಾಡಿಲ್ಲ ಅವ್ರಿ. ಎಲ್ಲ ಕಡೆ ಅಭಿವೃದ್ಧಿ ಮಾಡಿದಾರಲ್ಲ. ಅಭಿವೃದ್ಧಿ ಏನೂ ಮಾಡಿಲ್ಲ ಅವ್ರಿ. ತಮ್ಮ ಊರಾಗ ರೀ ಹೇಳ್ರಿ. ನಮ್ಮ ಈ ಭಾರತ ದೇಶ 70 ವರ್ಷನಾಗ ರೀ ನಮ್ಮ ಭಾರತ ದೇಶದಾಗ ಇಂದಿರಾ ಗಾಂಧಿ ಮಾಡಿದ ಕೆಲಸ ಅವರೆಲ್ಲ ಮಾಡ್ಕೊಂಡು ತೊಗೊಂಡು ಹೊಂಟಾರೆ. ಏನು ಮಾಡವು ಎಲ್ಲ ಮಾಡ್ಕೊಂಡು ಹೊಂಟಾರಿ. ಕಾಂಗ್ರೆಸ್ ಅವ್ರು ಏನು ಮಾಡಿದಾರಂತ? ಕಾಂಗ್ರೆಸ್ ಅವ್ರೆಲ್ಲ ಚಲೋ ಕೆಲಸ ಮಾಡ್ಯಾರ ಅವ್ರಿ. ಅದೇ ಏನು ಮಾಡಿದ್ದಾರೆ? ಅವ್ರು ಏನೂ ಮಾರಿಲ್ಲ ರೀ. ಭಾರತ ದೇಶನಾಗ ಇದ್ದಿದ್ದು ಏನು ಮಾರ್ಯಾರೇನ್ರಿ? ಏನೂ ಮಾರಿಲ್ಲ. ಅಂದರೆ ಮೋದಿ ಅವ್ರು ಮಾರಿದಾರೆ. ಮಾರ್ಲಾಗತ್ತಾರೆ ರೀ. ಏನು ಮಾಡಿದ್ದಾರೆ? ಏನು ಮಾರ್ಯಾರ ಎಲ್ಲರೂ ಗೊತ್ತೈತಲ್ಲ. TV ನ್ಯೂಸ್ ನೋಡ್ತೀವಿ ಮೇಡಮ್, ನೀವು ನೋಡ್ತೀವಿ ರೀ. ಜಾತಿವಾದಿ ಮಾಡ್ಕಿಸಿ ಮುಸ್ಲಿಮ್ ಹಿಂದೂ ಯಾಕೆ ಮಾಡ್ಲತ್ತಾರೆ ರೀ? ಎಲ್ಲ ರಗತ್ ಒಂದೇ ಐತ್ರಿ. ನಮ್ಮದು ರಗತ್ ಒಂದೇ ಅದೇ ರೀ, ನಿಮ್ಮದು ರಗತ್ ಒಂದೇ ಅದೇ ರೀ. ರಗತ್ ಏನು ಬೇರೆ ಇಲ್ಲ ರೀ. ಏಕ ಜಾತಿವಂತದ್ದು ಮಾಡ್ತಾರೆ ರೀ. ಮುಸ್ಲಿಮರಿಗೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಎಲ್ಲ ನಾವು ಕೂಡಿದ್ದೀವಿ ರೀ. ಅಣ್ಣ ತಮ್ಮಗತ್ತಲಿ ಇರ್ಬೇಕು ರೀ ಎಲ್ಲ ರೀ. ಬಾಕಿದವ್ರಿಗತ್ತಲಿ ನಾನು ಹಿಂದೂ ಅದೀನಿ, ನಾ ಸಿಖ್ ಅದೀನಿ, ನಾ ಮುಸ್ಲಿಮ್ ಅದೀನಿ, ನಾ ಎಸ್ಐ ಇದ್ದೀನಿ. ಯಾಕೆ ಮಾಡ್ತಾರೆ ರೀ? ನಿಮ್ಮದು ರಗತ್ ಬೇರೆ ನಮ್ಮದು ರಗತ್ ಬೇರೆ ಇಲ್ಲರಿ ಮೇಡಮ್. ನಮ್ಮ ರಗತ್ ಇದ್ದಿದ್ದು ಕೆಂಪ, ಜಾತಿ ಇದ್ದಿದ್ದು ಒಟ್ಟು ಎರಡೇ ರೀ, ಒಂದು ಹೆಣ್ಣು ಒಂದು ಗಂಡು. ಈ 2 ಜಾತಿ ಬಿಟ್ಟು ಮತ್ತೊಂದು ಜಾತಿ ಯಾವುದೂ ಇಲ್ಲ ರೀ. ಯಾಕೆ ಮತ್ತೆ ಮುಸ್ಲಿಮ್ ಅದಾರು ಯಾಕೆ ಮುಸಲ್ಮಾನ್ ಮಂದಿಗೆ ಬಡಿತಾರೆ ಇವರು? ನಮ್ಮ ಯಾರು ಎದ್ಗಿಸಿ ಮಾಡ್ಯಾರೇನು ರೀ? ಮುಸ್ಲಿಮ್ದವ್ರು ಹಿಂಗೆ ಮಾಡ್ಯಾರ ಎತ್ತಿಸಿ ಮಾಡಿಲ್ಲ ಅಂದಲ್ರ ಮೇಡಮ್. ನಾವು ಅದನ್ನೇ ಕ್ವಶನ್ ಕೇಳೋದ್ರಿ, ಮುಸ್ಲಿಮ್ ಮಂದಿ ಮೇಲೆ ಯಾಕೆ ಅವರು ಅತ್ಯಾಚಾರ ಮಾಡ್ಲತ್ತಾರೆ ರೀ? ಮಾಡಬಾರ್ದು. ಎಲ್ಲ ಅಣ್ಣ ತಮ್ಮಗತ್ತಲೆ ಅದು ಹೇಳಬೇಕು. ಎಲ್ಲರೂ ಅವ್ರು ಚಲೋದಾಗಿ ಇದೇ ಸಲ ಅವರು ಮುಂದಿನ ಸಲ ಮಾಡ್ತಿದ್ದರು ತಿಳ್ಕೊರಿ, ಎಲ್ಲರೂ BJPಗೆ ಓಟ್ ಹಾಕ್ತಿದ್ದರು. ಅದೇ ಈ ಸಲ ನಿಮ್ಮ ಮತ ಕಾಂಗ್ರೆಸ್ಗಂತ ಹೇಳ್ತೀರಾ? ಕಾಂಗ್ರೆಸ್ಸೇ ಆಗಬೇಕು ಎಲ್ಲ ಕಡೆ ರೀ. ಎಲ್ಲ ಕಡೆ ಕಾಂಗ್ರೆಸ್ಸೇ ಬಂದೇ ಬರ್ತೈತೆ ರೀ. ಥ್ಯಾಂಕ್ಸ್.